ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಸಲವಾತುಲ್ಲಾಹಿ ವಸಲಾಮುಹು ಅಲಾ ಅಶ್ರಫಿಲ್ ಅಂಬಿಯಾ ಮುಸ್ಲಿಂ. ಗೌರವಾನ್ವಿತರಾದ ಎಲ್ಲ ಹಿರಿಯರೇ, ಮುಮ್ತಾಜ್ ಅಲಿಯವರ ಸಹೋದರರೇ, ಬಂಧುಗಳೇ, ಓಷನ್ ಪರ್ಲ್ನಲ್ಲಿ ಈ ಹಿಂದೆ 10 ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಗಳಾಗಿದ್ದೇವೆ. ಬಹಳಷ್ಟು ಸಭೆ ಸಮಾರಂಭಗಳನ್ನು ಇಂತಹ ಸ್ಟಾರ್ ಹೋಟೆಲ್ಗಳಲ್ಲಿ ಸಂಘಟಿಸಿದ್ದೇವೆ. ಆ ಸಂದರ್ಭಗಳಲ್ಲೆಲ್ಲ ನಮಗೆ ಹೋಟೆಲ್ ಮಾಡಿ ಬುಕ್ ಮಾಡಿಕೊಟ್ಟದ್ದು, ವ್ಯವಸ್ಥೆಗಳನ್ನು ಮಾಡಿದ್ದು, ಒಬ್ಬ ಸ್ವಯಂ ಸೇವಕರಂತೆ ಇಡೀ ಆ ಕಾರ್ಯಕ್ರಮಗಳಲ್ಲಿ ಶೈನಾಗಿ ನಿಂತಿದ್ದು, ಬೆಳಗ್ಗೆ ನಿಂತಿದ್ದ ಒಬ್ಬ ಸಹೋದರರಾಗಿದ್ದರು ಮುಮ್ತಾಜ್ ಅಲಿ ಸಾಹೇಬರು. ಆ ಮುಮ್ತಾಜ್ ಅಲಿ ಅವರು ಇಷ್ಟು ಬೇಗ ನಮ್ಮಿಂದ ಆಗಲಿ ಅವರೊಂದು ಸ್ಮರಣ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸುವಂಥ ಒಂದು ಅವಕಾಶ ಇಷ್ಟು ಬೇಗ ನಮ್ಮ ಜೀವನದಲ್ಲಿ ಬರ್ತದೆ ಅಂತ ನಾವು ಯಾರೂ ಎಣಿಸಿರಲಿಲ್ಲ. ಮುಮ್ತಾಜ್ ಅಲಿ ಅವರು ಪ್ರತಿಯೊಬ್ಬ ಮನುಷ್ಯರೊಂದಿಗೆ ಯಾವ ರೀತಿಯ ಒಡನಾಟವನ್ನು ಹೊಂದಿದ್ದರು ಎನ್ನುವುದಕ್ಕೆ ಒಂದು ಅರ್ಥದಲ್ಲಿ ಈ ಕಾರ್ಯಕ್ರಮವೇ ಸಾಕ್ಷಿ. ಈ ಕಾರ್ಯಕ್ರಮದ ಪ್ರಮುಖ ಸಂಘಟಕ ಈಗ ಮಾತನಾಡಿದ ಮನ್ಸೂರ್ ಕೋಟಗದ್ದೆ ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಕೋಣಂದೂರು ಎಂಬ ಒಂದು ಹಳ್ಳಿಯ ಒಬ್ಬ ಹುಡುಗ. ಕುವೈಟಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಮಂಗಳೂರಿಗೆ ಬಂದರು. ಎಲಿವೇಟರ್ ಕಂಪನಿ ಡಿಜಿ ಕ್ರಿಯೇಟಿವ್ ಅಂತ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿದರು ಪಂಪ್ವೆಲ್ನಲ್ಲಿ. ಎಷ್ಟು ತಿಂಗಳಾಯಿತು? 4-5 ತಿಂಗಳು. ಈ 4-5 ತಿಂಗಳುಗಳಲ್ಲಿ ಮನ್ಸೂರ್ ಅವರು ಮಾಡಿದಂತಹ ಕೆಲಸಕ್ಕೆ ಮುಮ್ತಾಜ್ ಅಲಿ ಕೊಟ್ಟ ಪ್ರೋತ್ಸಾಹ, ಹುರಿದುಂಬಿಸುವಿಕೆ, ಸಪೋರ್ಟ್ನಿಂದ ಅವರ ಮನಸ್ಸಲ್ಲಿ ಅತ್ಯಂತ ಗಾಢವಾದ ಪ್ರಭಾವವನ್ನು ಬೀರಿ ಅದು ನಿರಂತರವಾಗಿ ಅವರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದು ಇವತ್ತು ಮುಮ್ತಾಜ್ ಅಲಿ ಹೆಸರೊಂದು ಸ್ಪೆಷಲ್ ಪ್ರೋಗ್ರಾಮ್ ಸಂಘಟಿಸುವ ಮಟ್ಟಕ್ಕೆ ಮನ್ಸೂರ್ನಂಥ ಒಬ್ಬ ಯುವಕರನ್ನು ಅವರ ಒಡನಾಟ ಪ್ರೇರೇಪಿಸಿದರೆ ನನ್ನಂಥವರಿಗೆ ಅವರೊಂದಿಗಿರುವಂತಹ ಅನುಭವಗಳನ್ನು ಬರೀಬೇಕಾದರೆ ಒಂದು ದೊಡ್ಡ ಪುಸ್ತಕವೇ ಬೇಕಾದಿತ್ತು. 21 ವರ್ಷಗಳ ಒಡನಾಟ ನಂದು ಮುಮ್ತಾಜ್ರೊಂದಿಗೆ 2003ರಿಂದ ಆರಂಭಗೊಂಡ ನಮ್ಮ ಸಹವಾಸ, ನಮ್ಮ ಒಡನಾಟ, ನಮ್ಮ ಸ್ನೇಹ, ಅದು ಅವರ ಮರಣದ ದಿವಸ 3:47 ನನಗೆ ಮಾಡಿದ ಮೆಸೇಜಿನ ತನಕ, ಅವರು ವಫಾತಾಗುವ ದಿವಸ ಅಕ್ಟೋಬರ್ 6ರಂದು 3:47 ಬೆಳಗ್ಗೆ ನನಗೆ ಮಾಡಿದಂತಹ ಮೆಸೇಜಿನ ತನಕ ಆ ಸಂಬಂಧ ಮುಂದುವರಿದಿತ್ತು. ಯಾವೊಬ್ಬ ಮನುಷ್ಯನನ್ನು ಕಂಡರೆ ಅವನಿಗೆ ಪ್ರೀತಿ ಕೊಟ್ಟು ಪ್ರೀತಿ ಪಡೆಯುವಂಥ ಒಂದು ಸ್ವಭಾವ ಆಗಿತ್ತು. ಮುಮ್ತಾಜ್ ಅಲಿ ಎಲ್ಲರೊಂದಿಗೆ ಮಿಂಗಿಲಾಗುವಂಥ ಒಂದು ಬಹಳ ವಿಶಿಷ್ಟವಾದ ಸ್ವಭಾವದ ವ್ಯಕ್ತಿಯಾಗಿದ್ದರು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವ ಡಿ ವಿ ಗುಂಡಪ್ಪನವರ ಮಾತಿನಂತೆ ಎಲ್ಲರೊಂದಿಗೆ ಬೆರೆಯುತ್ತಾ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬಹಳ ದೊಡ್ಡ ಪ್ರಭಾವಗಳನ್ನು ಬೀರುತ್ತಾ ಬೆಳೆದು ಬಂದಂತಹ ಒಬ್ಬ ಅಸಾಮಾನ್ಯ ವ್ಯಕ್ತಿತ್ವ ಆಗಿದ್ದರು ಪ್ರೀತಿಯ ಮುಮ್ತಾಜ್ ಅಲಿ ಅವರು ಅಂತ ನಾನು ನಿಮಗೆ ಯಾರಿಗೂ ಹೇಳಬೇಕಾದಂಥ ಅಗತ್ಯವಿಲ್ಲ. 21 ವರ್ಷಗಳ ನಮ್ಮ ಈ ಒಡನಾಟದಲ್ಲಿ ಒಮ್ಮೆಯೂ ಕೂಡ ಮುಮ್ತಾಜ್ ಅಲಿ ಅವರ ಡ್ರೆಸ್ ಮಾಸಿದ್ದು ನಾನು ಕಂಡಿಲ್ಲ. ಅವರು ಮೆಲ್ಲ ನಡೆದದ್ದು ಕಂಡಿಲ್ಲ. ಅವರ ಫಾಸ್ಟ್, ಅವರ ಸ್ಪೀಡ್, 54 ವರ್ಷಗಳ ಜೀವನದಲ್ಲಿ 150 ವರ್ಷಗಳ ಬದುಕನ್ನು ಬದುಕಿದ, ತಾನು ಮಾಡಬೇಕಾದ ಕೆಲಸಗಳು ಅತ್ಯಂತ ಫಾಸ್ಟಾಗಿ ಪರ್ಫೆಕ್ಟಾಗಿ ಮಾಡಿದ ಒಬ್ಬ ವ್ಯಕ್ತಿ. ಸೈಕಾಲಜಿ ನಾವು ಕಲಿಯುವ ಸಂದರ್ಭಗಳಲ್ಲಿ ಮನುಷ್ಯನ ವ್ಯಕ್ತಿತ್ವದ ಬಗ್ಗೆ ಇರುವಂತಹ ಪರ್ಸನಾಲಿಟಿಯ ಬಗ್ಗೆ, ಪರ್ಸನಾಲಿಟಿ ಟೈಪಿಂಗ್ ಸಿಸ್ಟಮ್ನಲ್ಲಿ, ಎನಿಯಾಗ್ರಾಮ್ನಲ್ಲಿ ಪರ್ಫೆಕ್ಷನಿಸ್ಟ್ ಎನ್ನುವಂಥ ಒಂದು ವ್ಯಕ್ತಿತ್ವವನ್ನು ಪರಿಚಯ ಮಾಡಲಾಗ್ತದೆ. ಆ ಪರ್ಫೆಕ್ಷನಿಸ್ಟ್ ಅಂತ ಹೇಳಿದರೆ ಅದಕ್ಕೆ ಹೇಳಿ ಮಾಡಿಸಿದ ವ್ಯಕ್ತಿತ್ವ ಆಗಿತ್ತು ಮುಮ್ತಾಜ್ ಅಲಿ ಸಾಹೇಬರು. ಯಾವುದರಲ್ಲೂ ಕೂಡ ರಾಜಿ ಇಲ್ಲ, ಗುಣಮಟ್ಟಗಳೆಲ್ಲ ರಾಜಿ ಇಲ್ಲ. ಒಂದು ನೋಟಿಸ್ ಮಾಡಬೇಕಾದ್ರೆ ಅವರ ಬಳಿ ಕೂತ್ರೆ ಎಲ್ರಿಗೂ ಟೆನ್ಷನ್. ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಆ ಪ್ರೋಗ್ರಾಮ್ ಎಲ್ಲ ಸೆಟ್ ಆದ ಮೇಲೆ ಬಂದು ಆ ಚೇರ್ ಬದಲಾಯಿಸೋದು, ಟೇಬಲ್ ಬದಲಾಯಿಸೋದು, ಬ್ಯಾನರ್ ಬದಲಾಯಿಸೋದು ಎಲ್ಲವೂ ಕೂಡ ಪಕ್ಕ ಪರ್ಫೆಕ್ಟ್ ಆಗಬೇಕು. ಯಾವುದರಲ್ಲೂ ರಾಜಿ ಮಾಡಿಕೊಳ್ಳದಂತಹ ಒಬ್ಬ ಬಹಳ ದೊಡ್ಡ ಮನುಷ್ಯನಾಗಿದ್ದರು ಮುಮ್ತಾಜ್ ಅಲಿ. ಜನರಿಗೆ ಕೊಟ್ಟರು, ಜನರಿಂದವರು ಏನನ್ನು ಪಡೆಯಲಿಲ್ಲ, ಪ್ರೀತಿಯನ್ನು ಮಾತ್ರ ಪಡೆದರು. ಆದರೆ ಮುಮ್ತಾಜ್ ಅಲಿ ಅವರು ಯಾರಿಗೆಲ್ಲ ಕೊಟ್ಟರು ಅವರು ಮುಮ್ತಾಜನ್ನು ಮರೆತರು. ಮ್ಯಾನ್ ಗೆಟ್ಸ್ ಆ್ಯಂಡ್ ಫೋರ್ಗೆಟ್ಸ್, ಮ್ಯಾನ್ ಗೆಟ್ಸ್ ಆ್ಯಂಡ್ ಫೋರ್ಗೆಟ್ಸ್, ಗಾಡ್ ಗಿವ್ಸ್ ಆ್ಯಂಡ್ ಫೋರ್ಗಿವ್ಸ್. ಮನುಷ್ಯರು ಪಡೀತಾರೆ, ಮರೀತಾರೆ, ದೇವರು ಕೊಡ್ತಾರೆ, ಮಾಫಿ ಮಾಡ್ತಾರೆ. ಆ ಒಂದು ಸ್ಥಿತಿಯಲ್ಲಿ ನಮ್ಮೆಡೆಯಲ್ಲಿ ಬದುಕಿದ ನಾನು ಕೆಲವೊಮ್ಮೆ ಯೋಚನೆ ಮಾಡುವಾಗ ನಮಗೆ ಅವರ ಮರಣದ ನಂತರ ಕಣ್ಣು ಮುಚ್ಚಿದರೂ ಮುಮ್ತಾಜ್ ಅಲಿ ಮುಂಭಾಗದಲ್ಲಿ, ಕಣ್ಣು ತೆರೆದರೂ ಮುಂಭಾಗದಲ್ಲಿ ಮುಮ್ತಾಜ್ ಅಲಿ. ಅವರ ಮಾತು, ಅವರ ನಗು, ಅವರ ಲವಲವಿಕೆ, ಅವರ ಉತ್ಸಾಹ, ಅವರಿಗೆ ಕೊಟ್ಟಂತಹ ಉತ್ಸಾಹ ಅದೊಂದು ದೈವಿಕವಾದ ರಹಸ್ಯ. ಅಲ್ಲಾಮ ಇಕ್ಬಾಲರ ಮಾತಲ್ಲಿ ಹೇಳುವುದಾದರೆ, ನಹೋ ನೌಮೀದ್ ನೌಮೀದಿ ಜವಾಲೆ ಇಲ್ಮ ಇರ್ಫಾನ್ ಹೇ, ಉಮೇದೇ ಮರ್ದೆ ಮೂಮಿನ್ ಹೇ ಖುದಾ ಕೆ ರಾಜ್ದಾನೋ ಮೇ. ಈ ಉತ್ಸಾಹ ಎನ್ನುವುದು, ಅತ್ಯುತ್ಸಾಹ ಎನ್ನುವುದು
ದೈವಿಕವಾದ ಒಂದು ರಹಸ್ಯ. ಆ ರಹಸ್ಯವನ್ನು ಮುಮ್ತಾಜ್ ಅಲಿಯವರು ಪಡೆದಿದ್ದರು. ಜೀವನದಲ್ಲಿ ನಿರಂತರವಾಗಿ ಅದರಲ್ಲೇ ಅವರು ಬೆಳೆದಿದ್ದರು. ಆ ಮಹಾನ್ ವ್ಯಕ್ತಿತ್ವ ನಮ್ಮಿಂದ ಇವತ್ತು ಕಣ್ಮರೆಯಾಗಿದೆ. ಕಣ್ಮರೆಯಾದರೂ ಕೂಡ ಜಾತಿ, ಮತ, ಪಥ, ಪಂಗಡ, ಲಿಂಗ ಭೇದವಿಲ್ಲದೆ ಎಲ್ಲರ ಮನಸ್ಸಲ್ಲಿ ಇಷ್ಟೊಂದು ಆಳದಲ್ಲಿ ಪ್ರಭಾವಿಸಿದ ವ್ಯಕ್ತಿತ್ವವನ್ನು ನಮ್ಮ ನಾಡು ಕಂಡಿಲ್ಲ. ಅಂತ್ಯ ದಿನದ ತನಕ ಇನ್ನೊಬ್ಬ ಮುಮ್ತಾಜ್ಗೆ ಸಮಾನವಾದ ವ್ಯಕ್ತಿತ್ವ ಹುಟ್ಟಲು ಸಾಧ್ಯವಿಲ್ಲ ಅಂತ ನನ್ನ ಅನಿಸಿಕೆ. ಖಂಡಿತವಾಗಿ ಅಂಥೊಬ್ಬ ಪರ್ಫೆಕ್ಟ್ ಪರ್ಸನಾಲಿಟಿ ಈ ಜಗತ್ತಲ್ಲಿ ಇನ್ನೊಬ್ಬ ಹುಟ್ಟಿ ಬರಲು ಸಾಧ್ಯವಿಲ್ಲ ಅಂತ ಅನಿಸುತ್ತದೆ. ಒಬ್ಬ ಶ್ರೀಮಂತನಾಗಿ, ಬಿಸ್ನೆಸ್ ಮ್ಯಾನ್ ಆಗಿ, ಸಮಾಜದಲ್ಲಿ ಅತ್ಯುನ್ನತವಾದಂತಹ ಸ್ಥಾನಮಾನಗಳಿದ್ದು, ಸಹೋದರರು ರಾಜಕೀಯದಲ್ಲಿ ಅತ್ಯುನ್ನತವಾದ ಹುದ್ದೆಗಳಲ್ಲಿದ್ದು, ಅತ್ಯಂತ ದೊಡ್ಡ ಧನಿಕ ಪರಂಪರೆಯಿಂದ ಬಂದು ಅವರು ಜನರೊಂದಿಗೆ ಬೆರೆತಂತಹ ಒಂದು ರೀತಿ. ಅಲ್ ಮುಅ್ಮಿನು ಯಅಲಿಫು ವ ಯುಅಲಫ್, ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಬ್ಬ ಸತ್ಯವಿಶ್ವಾಸ ಲಕ್ಷಣ ಅಂದರೆ ಯಅಲಿಫು ವ ಯುಅಲಫ್, ಅವನು ಜನರೊಂದಿಗೆ ಆಚೆ ಹೋಗಿ ಹೊಂದಾಣಿಕೆ ಆಗ್ತಾನೆ, ಜನರು ಕೂಡ ಆತನಿಗೆ ಹೊಂದಾಣಿಕೆ ಆಗ್ತಾರೆ. ಯಾರೊಂದಿಗೆ ನಫರತ್ ಇಲ್ಲ, ದ್ವೇಷ ಇಲ್ಲ, ಯಾರೊಂದಿಗೆ ಮುಖ ಕ್ಷೋಭಿಸಿ ಮಾತನಾಡಿದ್ದಿಲ್ಲ, ಯಾರೊಂದಿಗೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಅನವಶ್ಯಕವಾಗಿ ಕೋಪಗೊಂಡದ್ದಿಲ್ಲ. ಈ ರೀತಿಯಲ್ಲಿ ಅವರು ಮಾಡಿದಂತಹ ಸೇವೆಗಳು ಇವತ್ತು ಕೂಡ ನಮ್ಮ ಮುಂದೆ ಜೀವಂತವಾಗಿದ್ದಂಥ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ತಾನು ಬಹಳಷ್ಟು ಜೀವನದಲ್ಲಿ ಕಷ್ಟಪಟ್ಟು ಉಳಿದವರಿಗಾಗಿ ಲೈಟನ್ನು ಕೊಟ್ಟು, ತಾನು ಬರ್ನ್ ಆಗಿ ಉಳಿದವರಿಗೆ ಬೆಳಕನ್ನು ಕೊಟ್ಟಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವವಾಗಿದ್ದಾರೆ ಜನಾಬ್ ಮುಮ್ತಾಜ್ ಅಲಿ ಅವರು. ಹೆಚ್ಚಿನ ಮಾತು ಈ ಸಂದರ್ಭದಲ್ಲಿ ಅವಕಾಶ ಇಲ್ಲ. 6:03 ಮಗರಿಬ್ ಅಜಾನ್ ಆಗ್ತದೆ. ಈ ಸಂದರ್ಭದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರೂ ಕೂಡ ಅವರ ಜೀವನ ಖಂಡಿತವಾಗಿಯೂ ನಮ್ಮ ಮುಂದೆ ಇದೆ. ಅವರ ಮರಣದ ಬಗ್ಗೆ ನಾವು ಹೇಳುವುದಾದರೆ ಪವಿತ್ರವಾದ ಕುರ್ಆನ್ನ ಒಂದು ಮಾತು ನನಗೆ ನೆನಪಾಗ್ತಾ ಇದೆ. ಫಉಲಾಯಿಕ ಯುಬದ್ದಿಲುಲ್ಲಾಹು ಸಯ್ಯಿಆತಿಹಿಮ್ ಹಸನಾತ್, ಸೂರತುಲ್ ಫುರ್ಖಾನ್ ಆಯಾ ನಂಬರ್ 70. ಇಲ್ಲಾ ಮನ್ ತಾಬ ವ ಆಮನ ವ ಅಮಿಲ ಸಾಲಿಹನ್ ಫಉಲಾಯಿಕ ಯುಬದ್ದಿಲುಲ್ಲಾಹು ಸಯ್ಯಿಆತಿಹಿಮ್ ಹಸನಾತ್. ಕೆಲವು ಮಂದಿಯನ್ನು ಪರಿಚಯ ಮಾಡಿ ಅವರ ಕರ್ಮಗಳ ಬಗ್ಗೆ ವಿವರಣೆ ಮಾಡಿ ಕುರ್ಆನ್ ಒಂದು ಕಡೆಯಲ್ಲಿ ಹೇಳ್ತದೆ, ಉಲಾಯಿಕ ಅವರು ಯುಬದ್ದಿಲುಲ್ಲಾಹು ಸಯ್ಯಿಆತಿಹಿಮ್, ಅವರು ಜೀವನದಲ್ಲಿ ಏನಾದರೂ ತಪ್ಪುಗಳನ್ನು ಮಾಡಿದರೆ ಅದನ್ನು ಅಲ್ಲಾಹು ತಆಲಾ ಪರಿವರ್ತಿಸ್ತಾನೆ, ಹಸನಾತಿನ್, ಒಳಿತುಗಳಾಗಿ ಖೈರುಗಳಾಗಿ ಅದನ್ನು ಅಲ್ಲಾಹು ತಆಲಾ ಪರಿವರ್ತಿಸ್ತಾನೆ. ವಕಾನಲ್ಲಾಹು ಗಫೂರರ್ ರಹೀಮ, ಖಂಡಿತವಾಗಿಯೂ ಅಲ್ಲಾಹು ಅತ್ಯಂತ ದೊಡ್ಡ ಕರುಣಾಳು ಮತ್ತು ಅತ್ಯಂತ ದೊಡ್ಡ ಪಶ್ಚಾತ್ತಾಪವನ್ನು ಸ್ವೀಕರಣೆ ಮಾಡುವವರಾಗಿದ್ದಾರೆ ಅಂತ ಹೇಳುವ ಮೂಲಕ ಮುಮ್ತಾಜ್ರವರ ಜೀವನದಲ್ಲಿ ಏನಾದರೂ ತಪ್ಪು ಬಂದಿದ್ದರೆ ಯಾವುದೇ ಸಂಶಯ ಇಲ್ಲ, ಯುಬದ್ದಿಲುಲ್ಲಾಹು ಸಯ್ಯಿಆತಿಹಿಮ್ ಹಸನಾತ್, ಅವರ ಎಲ್ಲ ಕೆಡುಕುಗಳು ಯಾವುದಿದೆ ಎಲ್ಲದನ್ನು ಕೂಡ ಅಲ್ಲಾಹು ಒಳಿತುಗಳನ್ನಾಗಿ ಪರಿವರ್ತಿಸಿ ಅವರಿಗೆ ಪರಲೋಕದಲ್ಲಿ ಅತ್ಯುನ್ನತವಾದ ಸ್ಥಾನ ಕೊಡುವುದರಲ್ಲಿ ನಮಗೆ ಯಾವುದೇ ಸಂಶಯವಿಲ್ಲ. ಅಲ್ಲಾಹು ಆ ಸಾಲಿನಲ್ಲಿ ಮುಮ್ತಾಜ್ ಅಲಿ ಅವರನ್ನು ಸೇರಿಸಲಿ. ಅವರ ಸಹೋದರರು, ಸ್ಪೆಷಲಿ ಫಾರೂಕ್ ಸಾಹೇಬರು, ಶೌಕತ್ ಅವರ ಮಗ ಮೊಹಮ್ಮದ್ ಮಾಕಿಲ್, ಇವರು ಕೂಡ ಅವರೆಲ್ಲ ಬಂಧುಗಳಿಗೂ ಕೂಡ ಅಲ್ಲಾಹು ತಆಲಾ ಸಹನಾಶಕ್ತಿಯನ್ನು ಕೊಟ್ಟು ನಮ್ಮೆಲ್ಲರನ್ನು ಸ್ವರ್ಗಲೋಕದಲ್ಲಿ ಒಗ್ಗೂಡಿಸಿ, ಮುಮ್ತಾಜಿ ಜಗತ್ತಲ್ಲಿ ಯಾವ ಒಂದು ಜೀವನದ ಮೇಲ್ಪಂಕ್ತಿಯನ್ನು ಬಿಟ್ಟು ಹೋಗಿದ್ದಾರೋ ಅದನ್ನು ನಾವು ಮುನ್ನಡೆಸಿ, ಒಂದು ಮುಮ್ತಾಜ್ ಇನ್ನು ಹುಟ್ಟಿ ಬರುವುದಿಲ್ಲ, ಮುಮ್ತಾಜ್ ಮಾಡಿರುವ ಸೇವೆ ಮಾಡಿಗೆ ನಾವು 100 ಮಂದಿ ಒಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ಅಂತಹ ರೀತಿಯಲ್ಲಿ ಅವರು ಮಾಡಿರುವಂತಹ ಕೆಲಸಗಳನ್ನು ಎಲ್ಲರೂ ಒಟ್ಟು ಸೇರಿ ಮುಂದುವರಿಸುವಂಥ ಒಂದು ಕೆಲಸ ನಮ್ಮಿಂದ ಆದಾಗ ನಮಗೆ ಮುಮ್ತಾಜ್ ಕೊಟ್ಟ ಪ್ರೀತಿ, ನಮಗೆ ಮುಮ್ತಾಜಲ್ಲಿ ಕೊಟ್ಟ ಕೇರ್, ನಮಗೆ ಮುಮ್ತಾಜಲ್ಲಿ ಕೊಟ್ಟ ರೆಸ್ಪೆಕ್ಟಿಗೆ ಒಂದು ಪ್ರತಿಸ್ಪಂದನವನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆ. ಅಲ್ಲಾಹು ಅವರ ಆತ್ಮಕ್ಕೆ ಸಂಪೂರ್ಣವಾದ ರಹಮತ್ ಮಗಫಿರತನ್ನು ಕೊಟ್ಟು ನಮ್ಮೆಲ್ಲರನ್ನು ಕೂಡ ಸ್ವರ್ಗದಲ್ಲಿ ಭೇಟಿಯಾಗಿ ಐಹಿಕ ಲೋಕದ ಸುಖದ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಿಕ್ಕೆ ಅಲ್ಲಾಹ್ ಅವಕಾಶವನ್ನು ಕೊಡು ಅಂತ ಹೇಳಿಕೊಳ್ಳುತ್ತಾ ಮಾತಿಗೆ ವಿರಾಮ. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.